ಆಸ್ಪತ್ರೆ ಅಭಿವೃದ್ಧಿಗೆ ಬಂದ ಸರ್ಕಾರದ ಹಣವನ್ನು ಖರ್ಚು ಮಾಡಿದ ಲೆಕ್ಕಪತ್ರಗಳ ನಿರ್ವಹಣೆ ಸರಿಯಾಗಿಡುವಂತೆ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಹೇಳಿದರು. ಇವರು ನಗರದ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಆಯೋಜಿಸಿದ ಆರೋಗ್ಯ ರಕ್ಷಾ ಕಾರ್ಯಾಚರಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೈಪಿಡಿ ಚೀಟಿ ದರ 5ರಿಂದ 10 ರೂಪಾಯಿಗಳಿಗೆ ಹೆಚ್ಚಿಸುವಂತೆ ಅಧಿಕಾರಿಗಳು ಸಭೆ ಗಮನ ಸೆಳೆದಾಗ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಮಾತನಾಡಿ, ಚಿತ್ರದುರ್ಗದಲ್ಲಿ ಜಿಲ್ಲಾಸ್ಪತ್ರೆಗೆ ಬರುವ ಜನರೇ ಬೇರೆ, ಇಲ್ಲಿ ಹೆಚ್ಚಿಸುವುದು ಬೇಡ, ಈಗಿರುವ ದರವಿರಲಿ. ಆಸ್ಪತ್ರೆಯ ಒಳರೋಗಿಗಳಿಗೆ ತಯಾರು ಮಾಡುವ ಅಡುಗೆ ಶುಚಿರುಚಿಯಲ್ಲಿ ಹೆಚ್ಚು ಕಡಿಮೆಯಾದರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. ನಿಗದಿತ ಸಮಯಕ್ಕೆ ಸಭೆ ಕರೆಯುವ ಮೂಲಕ ಸಭೆ ನಡವಳಿಕೆ ಬರೆದು ಖರ್ಚು ವೆಚ್ಚ ಬರೆಯಬೇಕು. ಆಸ್ಪತ್ರೆಗೆ ಚಿಕಿತ್ಸೆಗೆ ಬರುವ ಪ್ರತಿಯೊಬ್ಬರಿಗೂ ಉತ್ತಮ ಸೇವೆ ಒದಗಿಸಿದರೆ ಅದು ನಿಮ್ಮ ಮಕ್ಕಳಿಗೂ ಒಳಿತು ಆಗುತ್ತದೆ. ಆಸ್ಪತ್ರೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛತೆಗೊಳಿಸಿ ಎಂದರು. ಇನ್ನು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವಾರ್ಡ್, ಶೌಚಾಲಯ, ಶಸ್ತ್ರಚಿಕಿತ್ಸೆ ಕೊಠಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಈ ವೇಳೆ ತಹಶೀಲ್ದಾರ್ ರೆಹಾನ್ ಪಾಷಾ, ಪೌರಾಯುಕ್ತ ಜಗ್ಗಾರೆಡ್ಡಿ, ಪಿಎಸ್ಐ ದಾರೆಪ್ಪ, ಆಡಳಿತ ವೈದ್ಯಾಧಿಕಾರಿ ವೆಂಕಟೇಶ್, ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬೇರೆ ಇದೆ ಬೇರೆ. ಇಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬರೋರು ಸ್ವಲ್ಪ ಕ್ವಾಲಿಟಿಯಾಗಿ ಹೋಗ್ತಾರೆ, ಇಲ್ಲಿ ಬರೋರು ಹೌದಲ್ವಾ? ಇಲ್ಲಿ ಹಳ್ಳಿಯಿಂದ ಬರ್ತಾರೆ ಜನ. ಆಮೇಲೆ ಮತ್ತೆ ನಮ್ಮ ಆಸ್ಪತ್ರೆಗೆ ಸರ್ಕಾರಕ್ಕೆ ಕೆಟ್ಟ ಹೆಸರಾಗ್ತದೆ. ಎಲ್ಲೆಲ್ಲಿ ಮಾಡ್ತಾ ಇದ್ರೆ ಹೇಳ್ರಿ, ಕೇಳ್ಕೊರಿ. ಇನ್ನೊಂದು 5 ನಿಮಿಷ ನೀವು ಎಲ್ಲ ಆಸ್ಪತ್ರೆಗೆ ಕೇಳ್ಕೊರಿ, ಎಲ್ಲೆಲ್ಲಿ 10 ರೂಪಾಯಿ ಮಾಡ್ತಾರೆ ಕೇಳ್ಕೊಂಡ್ಬಿಟ್ರು. ಹೋದ್ರು ಫೋನ್ ಮಾಡಿ ಕೇಳ್ರಿ. ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾರೆ. ಯಾವಾಗಿಂದ ಬ್ಯಾಲೆನ್ಸ್ ಇದೆ? ಎಲ್ಲಿದೆ ಫೈಲ್? ಆಂಬುಲೆನ್ಸ್ ನೆಕ್ಸ್ಟ್ ಆಸ್ಪತ್ರೆ ಮರಣೋತ್ತರ ಪರಿಶೀಲನೆ ನಡೆಸಿದ ವೈದ್ಯರು ಮತ್ತು ಸಿಬ್ಬಂದಿಗೆ ಎಷ್ಟು ಪಾವತಿಸಿದಿರಿ? ಎಷ್ಟು ಪಾವತಿಸ್ತೀರಪ್ಪ? 1000ನ, 10,000ನ, 20,000, 1 ಲಕ್ಷ? ಅಷ್ಟು ಅದು ಬರಿಬೇಕಲ್ಲ. ಇಲ್ಲಿ ಸುಮ್ಮನೆ ಜೋರದ ಪಾವತಿಸು ಅಂತ ಇಟ್ಕೊಂಡ್ಬಿಟ್ರೆ ಹೆಂಗೆ? ಎಲ್ಲಿದೆ ಡೀಟೇಲ್ಸು? ಯಾರು ಇಟ್ಕೋಬೇಕು, ತೋರಿಸ್ಬೇಕು, ಒಂದೊಂದು ಗೊತ್ತಾಗ್ಬೇಕಲ್ವಾ? ಸುಮ್ಮನೆ ಪಾಠ ಓದಂಗ್ ನಿಂತ್ಕೊಂಡ ನೀನು ಇಟ್ಕೋಬೇಕು. ಈಗ ಆಸ್ಪತ್ರೆ ಮಾಡೋದ್ರ ಪ್ರಶ್ನೆ ನಡೆಸಿದ ವೈದ್ಯರುಗಳಿಗೆ ಮತ್ತು ಸಿಬ್ಬಂದಿಗಳ ಗೌರವಧನ, ವೈದ್ಯರಿಗೆ 500, ಸಿಬ್ಬಂದಿಗಳಿಗೆ 300 ರೂಪಾಯಿ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಎಷ್ಟು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದೀವಿ ನೀವು ಆಸ್ಪತ್ರೆ ಅಂತ ಗೊತ್ತಾಗ್ತದೆ. ಸುಮ್ಮನೆ ಗೌರವಧನ ಅಂದ್ಬಿಟ್ರೆ ಬದುಕಿದವ್ರು ಹಳೆ ದುಡ್ಡು ಐತಲ್ಲಪ್ಪ, ಹಳೇದೆಷ್ಟಿದೆ ಮತ್ತೆ ಅದು ಹೇಳಬಲ್ಲಲ್ಲ. ಅದು 24-25 1,39,00,000 ಇದೆಯಲ್ಲ, ಅದು ಏನ್ಗೆ ಖರ್ಚು? ಅದ್ರಲ್ಲಿ ತೆಗೆದ ಡಾಕ್ಟರ್ದು ಎಲ್ಲಿವರೆಗೂ ಕೊಟ್ರ? ನಿಮ್ಗೆ ಇನ್ಸೆಂಟಿವ್ಸ್ ಕೊಟ್ಟಿದ್ದಾರಾ? ಮಾರ್ಚ್ ಎಂಡ್ ಅವ್ರಿಗೆ ಬಂತ? ಇದು ಯಾವುದು ಖರ್ಚಾಗಿರಲ್ಲ. ಇಲ್ಲಿ ಯಾವ್ದು 11 ಲಕ್ಷ ಏನಿದು ಇನ್ಸೆಂಟಿವ್ ನೋಡಿ ಸರ್. ಒಂದು ನಾವು ಟೆಂಡರ್ ಕರಿಬೇಕಂದ್ರೆ ಟೆಂಡರ್ನ ತಗೊಂಡು ಪ್ರೆಸೆಂಟ್ ಎಷ್ಟಿದೆ? 1 ಕೋಟಿ ಆರೋ ಪ್ಲಾಂಟ್ ರಿಪೇರ್ ಮಾಡಿ ಲ್ಯಾಬಲ್ಲಿ ಆರೋ ಪ್ಲಾಂಟ್ ಏನಾಗಿದೆ ಮಾಡಿಸ್ಕೊಳ್ತೀವಿ. ನಿಮ್ಮ ಸೀನಿಯರ್ ಸಿಟಿಜನ್ ಮತ್ತೆ ಸ್ಪೆಷಲ್ ಇವರು ಡಿಸೇಬಲ್ಡ್ 5% and 3% ಅಲ್ಲಿ ಚೇರ್ಸ್ ಇಲ್ಲ, ಚೇರ್ಸು ಇಂಗ್ಲೀಷ್ ಕೊಡಿಸಿ ಇದೆ ಅಲ್ವಾ? ಸ್ಟ್ರಕ್ಚರ್ಸ್ ಇದಾವೆ, ಸ್ಟ್ರಕ್ಚರ್ ಸಬ್ಜೆಕ್ಟ್ DMS ಅವರು ಇನ್ಸ್ಟ್ರಕ್ಷನ್
ರೆಡಿ ಮಾಡ್ಬೋದು. ಕೊಡ್ರಿ. ಅಲ್ಲ ಟಾಯ್ಲೆಟ್ ಸರ್ ಅದು 15 ಲಕ್ಷ ರೂಪಾಯಿ. ಏನು ಸರ್? ಆಸ್ಪತ್ರೆ ಇಲ್ಲ ನಾನು ಗಾಯಕ ಮಾತಾಡಿದೆ ಸರ್. ಏನು ಸರ್?